ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ಮಾತನ್ನು ಹೇಳ್ತೇನೆ. ದೊಡ್ಡಪ್ಪಗೌಡರು ಮಾತನಾಡಬೇಕಾದ್ರೆ 60,000 ಮತಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಪರವಾಗಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ರು ಕೂಡ ನಾನು ಸೋಲನ್ನು ಉಣಬೇಕಾಯ್ತು ಅಂತಕ್ಕಂಥದ್ದು ಅತ್ಯಂತ ಭಾವನಾತ್ಮಕವಾಗಿ ಅವರ ಮಾತುಗಳಲ್ಲಿ, ಅವರ ಮಾತಿನ ನುಡಿಗಳಲ್ಲಿ, ಅವರ ಕಣ್ಣಲ್ಲಿ ಆ ನೀರನ್ನು ಏನು ನೋಡಿದೆ. ಕಳೆದ 3 ಚುನಾವಣೆನಲ್ಲೂ ನಾನು ಕೂಡ ಚುನಾವಣೆಗಳಲ್ಲಿ ಪರಾಜಿತಗೊಂಡಿದ್ದೇನೆ. ಆ ಚುನಾವಣೆಯಲ್ಲಿ ಪರಾಜಿತಗೊಂಡಂಥ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಯಾವ ರೀತಿ ಒಂದು ನೋವುಂಟಾಗಿರುತ್ತೆ, ಒಂದು ಆಘಾತ ಆಗಿರುತ್ತೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಸೋಲನ್ನು ಕಂಡಿರೋರ್ಗೆ ಮಾತ್ರ ಅದರ ಅರಿವಿರುತ್ತೆ. ಆದರೆ ಚುನಾವಣೆಗಳ ಸೋಲು ನಮ್ಮ ರಾಜಕಾರಣದ ಜೀವನದ ಪರಿಪಕ್ವತೆಯನ್ನು ಕಲಿಸ್ಕೊಡುತ್ತೆ, ಪಾಠವನ್ನು ಕಲಿಸ್ಕೊಡುತ್ತೆ. ಚುನಾವಣೆಯ ಏಳು ಬೀಳುಗಳು ಏನೇ ಇರ್ಬೋದು, ಚುನಾವಣೆ ಅಂದ ಮೇಲೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ತಾರೆ. ಅದೇ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ಇರ್ತಕ್ಕಂಥ ಒಂದು ಹಕ್ಕು. ಆದರೆ ಆ ಚುನಾವಣೆಯಲ್ಲಿ ನಾವು ಯಾತಕ್ಕೋಸ್ಕರ ಸೋಲನ್ನು ಕಾಣಬೇಕಾಯ್ತು ಅಂತಕ್ಕಂಥ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಮತ್ತೆ ಮರುದಿನವೇ ಛಲದಿಂದ ಕ್ಷೇತ್ರದ ಜನತೆಯ ಒಡನಾಟದೊಂದಿಗೆ ಜೊತೆಯಲ್ಲಿ ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರ ಕೈಯನ್ನು ಬಿಡ್ದಿರಾ ಹೆಜ್ಜೆಯನ್ನು ಹಾಕ್ತಕ್ಕಂಥವನೇ ನಿಜವಾದ ನಾಯಕ. ಹಾಗಾಗಿ ದೊಡ್ಡಪ್ಪಣ, ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ, ಮತ್ತೆ ಒಂದು ಹೊಸ ಇತಿಹಾಸ ಮುಂದಿನ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನೀವು ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥ ಮೂಲಕ ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಸತ್ತಿಲ್ಲ, ಜನತಾದಳ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ಇಡೀ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾರ್ತಕ್ಕಂಥದ್ದು 100ಕ್ಕೆ 100 ನನಗೆ ಇವತ್ತು ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ. ಇಲ್ಲಿ ಯಾರು ಕೂಡ ಬಂದು ಕೂತಿರ್ತಕ್ಕಂಥವ್ರು ಯಾರು ಪೇಮೆಂಟ್ ಗಿರಾಕಿಗಳಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಜನ ಒಂದು ತಪ್ಪು ಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ನನಗಂತೂ ಆ ತಪ್ಪು ಭಾವನೆ ಇಲ್ಲ. ಯಾಕೆಂದ್ರೆ 2004ರಿಂದ ಮಾತನಾಡ್ತಕ್ಕಂಥದ್ದಾದ್ರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಜನತಾದಳ ಪಕ್ಷ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದರೆ ಚುನಾವಣೆಗಳ ಫಲಿತಾಂಶದ ಬಳಿಕ ಕಳೆದ 4-5 ಚುನಾವಣೆಗಳ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಿಂದ ನಾವು ಎದುರು ನೋಡ್ತಕ್ಕಂಥ 41 ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕದ ಜನತೆ ಬಹುತೇಕ ಬಹು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ನನಗೆ ತುಂಬ ಜನ ನಾಯಕರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನೀವು ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬಾರ್ದು, ಕಲ್ಯಾಣ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರ ನೀರಾವರಿ ಯೋಜನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಧನೆಗಳಿದೆ, ಸನ್ಮಾನ್ಯ ಕುಮಾರಣ್ಣವರ ಸಾಧನೆಗಳಿದೆ, ಪಕ್ಷದ ಅಭಿಮಾನಿಗಳ ದಂಡು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಕ್ಷವನ್ನ ಕಟ್ತಾನೆ ಅಂತಕ್ಕಂಥ ಹುರುಪನ್ನ ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ನಿಮ್ಮ ಪಕ್ಷ ಸಂಘಟನೆ ಯಾವ ಕಾರಣಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು, ನೀವು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು, ಸಂಬಂಧವನ್ನು ಇಟ್ಕೊಳ್ಬೇಕು ಅಂತಕ್ಕಂಥ ತಾಕೀತನ್ನ ಇವತ್ತು ನನಗೇನು ಮಾಡಿದ್ದೀರಿ. 100ಕ್ಕೆ 100 ಯಾವ ಕಾರಣಕ್ಕೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಅನ್ಯಾಯ ಏನಿದೆ,
ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಕಾನೂನಿನ ಸುವ್ಯವಸ್ಥೆ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ. ಯಾವ ಕೊಲೆ ಪ್ರಕರಣಗಳು ಪ್ರತಿ ದಿನ ನಡೀತಾ ಇದೆ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ಆಡಳಿತದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಾಗಲಿ ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸೆಡಂನಲ್ಲಿ, ಚಿತ್ತಾಪುರದಲ್ಲಿ 165 ಕೋಟಿ ರೂಪಾಯಿಯಷ್ಟು ಇವತ್ತು ಸ್ಯಾಂಡ್ ಮಾಫಿಯಾದ ಹಗರಣ ಆಗಿದೆ. ಇದು ಕಣ್ಣು ಮುಂದೆ ಬೆಳಕಿಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ತನಿಖೆಗಳು ಇಲ್ಲಿಯವರೆಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಮಾಡ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಸಾಕಷ್ಟು ಅಗ್ರಗಣ್ಯ ನಾಯಕರುಗಳು ಬಹಳ ಶಕ್ತಿಯನ್ನು ತುಂಬಿಸಿದ್ದಾರೆ. ಜನತೆ ದಾಖಲೆ ಮುರಿಯುವಷ್ಟು ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ, ದಾಖಲೆ ಪ್ರಮಾಣದಷ್ಟು ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ. ಹಲವಾರು ಬಾರಿ ಅಧಿಕಾರದಲ್ಲಿ ಇದ್ದಂಥವರು, ಅಧಿಕಾರವನ್ನು ಉಣದಂಥವ್ರು, ನೋಡಿದಂಥವ್ರು. ಇವತ್ತು KKRDB ಕ್ರಿಯಾಶೀಲ ಯೋಜನೆ ಮೂಲಕ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ಯಾರು ಕೂಡ ಮಾತನಾಡೋದಕ್ಕೆ ಸಿದ್ಧ ಇಲ್ಲ. ಮಾತೆತ್ತಿದ್ರೆ 13,000 ಕೋಟಿ ಹೋಗಿದೆ, 3,000 ಕೋಟಿ ಹೋಗಿದೆ, 5,000 ಕೋಟಿ ಬಂದಿದೆ ಅಂತಾರೆ. ಆದರೆ ಇವತ್ತು ಹಣ ಎಲ್ಲಿಗೆ ಹೋಗಿದೆ, ಯಾವುದಕ್ಕೆ ಸಮರ್ಪಕವಾಗಿ ಬಳಕೆ ಆಗಿದೆ, ಯಾವ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀರಿ, ಯಾವ ಚರಂಡಿಯನ್ನು ಸರಿಪಡಿಸಿದ್ದೀರಿ, ಯಾವ ಸರ್ಕಾರಿ ಕಟ್ಟಡಗಳಿಗೆ ಕಟ್ತಕ್ಕಂಥದಕ್ಕೆ ಉಪಯೋಗವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಒಂದು ಶ್ವೇತಪತ್ರವನ್ನು ನೀವು ಹೊಡಿಸಬೇಕು ಅಂತಕ್ಕಂಥದ್ದು ಇವತ್ತು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಸವಾಲನ್ನು ಹಾಕಿದ್ದಾರೆ. ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ನ ನಾಯಕರಿಗೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ಕುಮಾರಣ್ಣವರ ಪರವಾಗಿ ಇವತ್ತು ಈ ಸವಾಲನ್ನು ಹಾಕ್ತೇವೆ. ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಬಹಳ ಜನ ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾರೆ. ಅದೇ ದಮ್ಮು ತಾಕತ್ತು ಏನಾದರೂ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರಿಗಿದೆಯಾ? ದಮ್ಮು ತಾಕತ್ತಿನ ಮಾತುಗಳು ಕೇವಲ ಬೊಗಳೆ ಭಾಷಣ ಆದರೆ ಅದಕ್ಕೆ ಅರ್ಥ ಕೊಡೋದಿಲ್ಲ. ಅದು ಕೆಲಸದ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು ಇವತ್ತು ಆಲ್ಕೋಡ್ ಹನುಮಂತಪ್ಪನವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಕಾಯಕವೇ ಕೈಲಾಸ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.